ಸಮಯ 10 ಗಂಟೆ ಕಳೆದರೂ ಕೂಡ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರು ಕೇಂದ್ರ ಜಿಬಿಎ ಕಟ್ಟಡದ ಕಚೇರಿಗಳಿಗೆ ಬೀಗ ಹಾಕಲಾಗಿದೆ. ಸಮಯ 10 ಗಂಟೆ ಕಳೆದರೂ ಕೂಡ ನೋಡಿ ಜಿಬಿಎ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಜಿಬಿಎ ಕಟ್ಟಡದ ಕಚೇರಿಗಳಿಗೆ ಬೀಗ ಬಿದ್ದಿದೆ. ಅನೆಕ್ಸ್ 3 ಬಿಲ್ಡಿಂಗ್ನಲ್ಲಿ ಕಚೇರಿಗಳಿಗೆ ಇನ್ನೂ ಸಿಬ್ಬಂದಿಗಳು ಬಂದಿಲ್ಲ. ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಕೇರ್ಲೆಸ್ ಇವರು ಅಂತ. ಆರೋಗ್ಯ, ಶಿಕ್ಷಣ, ಕೆರೆ ಸಂರಕ್ಷಣೆ, ಪ್ರಕೃತಿ ಸೇರಿದಂತೆ ಅನೇಕ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ 10 ಗಂಟೆಗೆ ಲಾಗಿನ್ ಇದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಲೇಟ್ ಎಲ್ಲ ಲೇಟ್. ಗೌರ್ನಮೆಂಟ್ ಕೆಲಸವೇ ಹಾಗೆ, ಎಷ್ಟೊತ್ತಾದ್ರೂ ಹೋದ್ರೂ ನಡೀತದೆ ಅದು ಗೌರ್ನಮೆಂಟ್ ಕೆಲಸ. ಅದಕ್ಕೆ ಯಾಕೆ ಗೌರ್ನಮೆಂಟ್ ಕೆಲಸ ಅಂತಾರೆ. ಓದ್ಕೊಂಡು ಯಾಕೆ ಕಷ್ಟಪಟ್ಟು ಅಷ್ಟೇ ಕಷ್ಟಪಟ್ಕೊಂಡು ಕೆಲಸ ತಗೊಳ್ಳೋ ಅಷ್ಟೊತ್ತಿಗೆ ಮಾತ್ರ ಕಷ್ಟ, ಆಮೇಲೆ ಫುಲ್ ಜಾಲಿ ಸುಖ ಗೌರ್ನಮೆಂಟ್ ಕೆಲಸ. ಯಾಕೆ 10 ಗಂಟೆ ಆದರೂ ಎಷ್ಟೊತ್ತಿಗಾದರೂ ಹೋಗ್ಬೋದು, ರಜಾ ತಗೋಬೋದು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವರು ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ಎಲ್ಲ ಸಾರ್ವಜನಿಕರು ಕೂಡ ಹೇಳುವಂತಹ ಒಂದು ಕಾಮನ್ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ತಮ್ಮ ಕಚೇರಿಗಳಿಗೆ ಬರೋದಿಲ್ಲ. ಇದರಿಂದ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ತಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ, ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸೂಚನೆಯನ್ನು ಕೊಡ್ತಾರೆ. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವರು 10 ಗಂಟೆಗೆ ಲಾಗಿನ್ ಆಗಲೇಬೇಕು ಅಂತ ಹೇಳಿ. ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ಕೂಡ ತಮ್ಮ ಸರ್ಕಾರಿ ನೌಕರರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಕರ್ತವ್ಯ ಆ್ಯಪಲ್ಲಿ ಎಲ್ಲರೂ ಕೂಡ ಲಾಗಿನ್ ಆಗಬೇಕು ಅಂತ ಹೇಳಿ. ಸದ್ಯ ನಾನು ಇವಾಗ ಜಿಬಿಎ ಕೇಂದ್ರ ಕಚೇರಿ, ಕೇಂದ್ರ ನಗರ ಪಾಲಿಕೆಯ ಕಚೇರಿಯಲ್ಲಿದ್ದೀನಿ. ಅನೆಕ್ಸ್ 3 ಬಿಲ್ಡಿಂಗಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಇಲಾಖೆಗಳು ಈ ಒಂದು ಬಿಲ್ಡಿಂಗ್ನಲ್ಲಿದೆ. ಪ್ರಮುಖವಾಗಿ ಗ್ರೌಂಡ್ ಫ್ಲೋರ್ ಸೇರಿದಂತೆ ಒಟ್ಟು 4 ಫ್ಲೋರ್ಗಳು ಇಲ್ಲಿರುವಂಥದ್ದು. ಅರಣ್ಯ ಆಗಿರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, ಆರೋಗ್ಯ, ಶಿಕ್ಷಣ ಸೇರಿದಂತೆ ಪ್ರಮುಖ ಇಲಾಖೆಯ ಕಚೇರಿಗಳು ಏನು ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಇಲಾಖೆಯ ಕಚೇರಿಗಳು ಇರುವಂಥದ್ದು ಇದೇ ಬಿಲ್ಡಿಂಗಲ್ಲಿ. ಆದರೆ ನೀವು ಗಮನಿಸ್ತಾ ಇರ್ಬೋದು, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಿಎಂನ ಸೂಚನೆ ಹಾಗೆ CS ನ ಸೂಚನೆಯನ್ನು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಗಮನಿಸ್ತಾ ಇರ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಇವಾಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ. ಇಲಾಖೆಯ ಕಚೇರಿಗಳಿಗೆ ಅಧಿಕಾರಿಗಳು ಬರೋದಿರಲಿ, ಇನ್ನೂ ಕೂಡ ಬೀಗ ಕೂಡ ಓಪನ್ ಆಗಿಲ್ಲ. ನೀವು ಗಮನಿಸ್ತಾ ಇರ್ಬೋದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಶುಪಾಲನಾ ವಿಭಾಗದಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಲಾಕ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಅಧಿಕಾರಿಗಳು ಇನ್ನು ಬೀಗ ಕೂಡ ಓಪನ್ ಆಗಿಲ್ಲ. ಇಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಎಲ್ಲಿಂದ ಇದರಿಂದ ಲಾಭ ಆಗುತ್ತೆ ಅಂತ ಹೇಳಿ ಇಷ್ಟರ ಮಟ್ಟಿಗೆ ಸಿಎಂ ಅವರು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿಯಲ್ಲಿ ಏನು ತಡವನ್ನು ಮಾಡಬಾರ್ದು ಅಂತ ಹೇಳಿ. ಹಾಗೆ ನೀವು ನೇರವಾಗಿ ನೋಡ್ಕೊಂಡು ಹೋದರೆ ಎಲ್ಲ ಇಲಾಖೆಗೂ ಕೂಡ ಬೀಗವನ್ನು ಹಾಕಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಓಪನ್ ಆಗಿರುವಂತಹ ರೂಮ್ಸ್ಗಳೇನಿದೆ ಆ ಒಂದು ರೂಮ್ಸಲ್ಲಿ ಇನ್ನೂ ಕೂಡ ಅಧಿಕಾರಿಗಳು ಬರದೇ ಇರುವಂಥದ್ದು, ಸಂಪೂರ್ಣವಾಗಿ ಖಾಲಿ ರೂಮ್ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಪ್ರಮುಖ ಇಲಾಖೆಯನ್ನು ಹೊಂದಿರುವಂತಹ ಬಿಲ್ಡಿಂಗ್ ಇದಾಗಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಕೆಲಸಕ್ಕೆ ಹಾಜರಾಗಿಲ್ಲ. ಪ್ರಮುಖವಾಗಿ ಎಲ್ಲರ ಮೊಬೈಲಲ್ಲೂ ಕೂಡ ಕರ್ತವ್ಯ ಆ್ಯಪ್ ಏನಿದೆ ಆ ಒಂದು ಕರ್ತವ್ಯ ಆ್ಯಪನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕರ್ತವ್ಯ ಆ್ಯಪ್ ಏನಿದೆ, ಈ ಒಂದು ಕರ್ತವ್ಯ ಆ್ಯಪ್ AI ಜನರೇಟ್ ಆಗಿರುತ್ತೆ. ಸೊ ಹೀಗಾಗಿ ಬೇಕಾಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಇದರಲ್ಲಿ ಅಟೆಂಡೆನ್ಸನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅಲ್ಲೇ ಬಂದು ಅಟೆಂಡೆನ್ಸನ್ನು ಹಾಕಬೇಕು. ಆದರೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಬೀಗ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ನಮ್ಮ ಜಿಬಿಎ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಇದರಿಂದ ಲಾಭ ಆಗುತ್ತೆ. ಸಾಕಷ್ಟು ಬಾರಿ ಸಾರ್ವಜನಿಕರು ಹೇಳುವಂಥದ್ದು ನಮ್ಮ ಕೆಲಸಗಳು ಆಗ್ತಾ ಇಲ್ಲ. ಬೆಳಿಗ್ಗೆ 10 ಗಂಟೆಗೆ ಅಥವಾ ಬೆಳಗಿನ ಜಾವ ನಾವು 6 ಗಂಟೆ 7 ಗಂಟೆಗೆ ಬಂದು ಸರದಿ ಸಾಲಲ್ಲಿ ಕೂತ್ಕೊಂಡ್ರೂ ಕೂಡ ಅಧಿಕಾರಿಗಳು ಬರೋದು ಮಾತ್ರ 11 ಗಂಟೆ 12 ಗಂಟೆ. ಕೆಲವೊಂದಿಷ್ಟು ಜನ ಫೀಲ್ಡ್ ವಿಸಿಟ್ಗೆ ಹೋಗಿರ್ತಾರೆ, ಅದನ್ನು ಒಪ್ಬೋದು. ಆದರೆ ಪ್ರತಿನಿತ್ಯವೂ ಕೂಡ ಫೀಲ್ಡ್ ವಿಸಿಟ್ಗೆ ಹೋಗುವಂತಹ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಗ್ರೌಂಡ್ ಫ್ಲೋರ್ ಅಲ್ಲ, ಗ್ರೌಂಡ್ ಫ್ಲೋರಿನ ಮತ್ತೊಂದು ಭಾಗವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಆ ಒಂದು ಭಾಗದಲ್ಲೂ ಕೂಡ ಕೆಲವೊಂದಿಷ್ಟು ಭಾಗದಲ್ಲಿ ಇನ್ನೂ ಕೂಡ ಲೈಟ್ಸ್ ಕೂಡ ಆನ್ ಆಗಿಲ್ಲ ಕೆಲವೊಂದಿಷ್ಟು ಫ್ಲೋರ್ಸ್ಗಳಲ್ಲಿ. ಇಷ್ಟರ ಮಟ್ಟಿಗೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದರಲ್ಲೂ ಕೂಡ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರಬಹುದು, BBMPಯ ಅಥವಾ GBAಯ ಇಲಾಖೆಯನ್ನು ನಿರ್ವಹಿಸುವಂಥ ಪ್ರಮುಖ ಇಲಾಖೆಗಳು ಈ ಒಂದು ಕಟ್ಟಡದಲ್ಲಿದೆ. ನೀವು ಗಮನಿಸ್ತಾ ಇರ್ಬೋದು ಮತ್ತೊಂದು ಭಾಗದಲ್ಲೂ ಕೂಡ ಬೀಗವನ್ನು ಹಾಕಿರುವಂಥದ್ದು. ಬಹುಶಃ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಬೀಗದ ಕೈ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಕ್ಲೋಸ್ ಆಗಿದೆಯೋ ಏನೋ ಗೊತ್ತಿಲ್ಲ. ನೀವು ಗಮನಿಸ್ತಾ ಇರ್ಬೋದು ಅಧಿಕಾರಿಗಳು ಯಾವುದೇ ಒಬ್ಬ ಸಿಬ್ಬಂದಿಯೂ ಕೂಡ ಇಲ್ಲಿಲ್ಲ, ಸಂಪೂರ್ಣವಾಗಿ ಓಪನ್ ಆಗಿದೆ.
ಯಾವುದೇ ರೀತಿಯಲ್ಲಿ ಏನು ಇಲಾಖೆಯ ಅಧಿಕಾರಿಗಳು ಇಲ್ಲ. ಅರಣ್ಯ ಇಲಾಖೆಯಲ್ಲಿ ಇದ್ದೀವಿ, ಪ್ರಮುಖವಾಗಿ ಮುಖ್ಯ ಆರೋಗ್ಯ ಅಧಿಕಾರಿಯ ಕಚೇರಿಯೂ ಕೂಡ ಇದೆ. ಇಷ್ಟರ ಮಟ್ಟಿಗೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ದೇವರಿಗೆ ಹಾಕುವಂತಹ ಹೂವು ಕೂಡ ಇನ್ನು ದೇವರಿಗೂ ಕೂಡ ಸೇರಿಲ್ಲ. ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಇಲ್ಲಿ ಕೆಲಸಕ್ಕೆ, ತಾವು ಮಾಡುವಂತಹ ಕೆಲಸಕ್ಕೆ ಗೌರವವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ಹೇಳಿ, ಇದನ್ನು CM DK ಶಿವಕುಮಾರ್ ಅವರು ಜೊತೆಗೆ ಶಾಲಿನಿ ರಜನೀಶ್ ಅವರು ಇಬ್ಬರು ಕೂಡ ಗಮನಿಸಬೇಕಾಗತ್ತೆ. ಯಾವೆಲ್ಲ ಅಧಿಕಾರಿಗಳು ಇನ್ನೂ ಕೂಡ ಕರ್ತವ್ಯ ಆ್ಯಪಲ್ಲಿ ಲಾಗಿನ್ ಆಗಿಲ್ಲ, ಜೊತೆಗೆ ಕರ್ತವ್ಯ ಆ್ಯಪನ್ನು ಯೂಸ್ ಮಾಡ್ತಾ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈ ರೀತಿಯಲ್ಲಿ ರೂಲ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಒಂದು ರೂಲ್ಸನ್ನು ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಕೇವಲ ಗ್ರೌಂಡ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ಗೆ ಹೋದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿಗಳು ಇರುವಂಥದ್ದು. ಅದರಲ್ಲೂ ಕೂಡ GBA ಪ್ರಮುಖ ಕಚೇರಿಯೇ ಈ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಕಚೇರಿ ಆಗಿರಬಹುದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಇದರಲ್ಲಿ ವೈದ್ಯರಾಗಿರ್ಬೋದು ಅಥವಾ BBMP ಅಥವಾ GBA ಶಾಲೆಗಳಲ್ಲಿ ಶಿಕ್ಷಕರಾಗಿರ್ಬೋದು, ಇವರೆಲ್ಲರೂ ಕೂಡ ಕರೆಕ್ಟ್ ಸಮಯಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಮುಖ ಪ್ರಶ್ನೆ ಆಗುತ್ತೆ. ತಮ್ಮನ್ನು ಆಳುವಂತಹ ಅಧಿಕಾರಿಗಳೇ ಈ ರೀತಿಯಲ್ಲಿ ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ, ಅವರ ಕೆಳಗೆ ಕೆಲಸ ಮಾಡುವಂತಹ ಸಿಬ್ಬಂದಿಯೂ ಕೂಡ ಅದೇ ರೀತಿಯಲ್ಲಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ CM DK ಶಿವಕುಮಾರ್ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಎಲ್ಲ ಅಧಿಕಾರಿಗಳು 10 ಗಂಟೆ ಕರೆಕ್ಟಾಗಿ ಕೆಲಸಕ್ಕೆ ಹಾಜರಾಗೋ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.